ಆಕ್ಚುಲಿ ನಾನು ಅವ್ರನ್ನ ಒಂದ್ಸಲ ಮೀಟ್ ಆಗಿದ್ದೆ ಬಿಫೋರ್ ದ ಫಿಲ್ಮ್. ಸೊ ಆಜಾ ನಚ್ಲಿ ಇದ್ದೇನೋ ರಿಲೀಸ್ ಆಗಿತ್ತು ಆ ಟೈಮಲ್ಲಿ. ಸೊ ಮೂವಿ ರಿಲೀಸ್ ಜಸ್ಟ್ ಆ ಹುಕ್ ಸ್ಟೆಪ್ ಏನಿದೆಯೋ ಅದ್ ಮಾತ್ರ ತೋರಿಸಿದ್ರು. ಐ ಜಸ್ಟ್ ರಿಮೆಂಬರ್ ದಟ್ ಒಂದು ಫೋಟೋ ಅವ್ರ ಜೊತೆ ತಗೊಂಡಿದ್ದೀನಿ ನಾನು. ಅದೊಂದು ಫೋಟೋ ಅಂಡ್ ಅವ್ರೇನೋ ಜ್ಯೂಸ್ ಬೇಕಾ ಅಂತೇನೋ ಕೇಳಿದ್ ನೆನಪಿದೆ ಅಷ್ಟೇ ನನಗೆ. ಸೊ ಆ ಮೊಮೆಂಟ್ ಅಲ್ಲಿ ಆ ಸಾಂಗ್ ಕೇಳ್ತಾ ಮೋಸ್ಟ್ ಆಫ್ ಮೈ ಇನ್ಸ್ಪಿರೇಷನ್ ಇಸ್ ಫ್ರಮ್ ಮ್ಯೂಸಿಕ್. ಇನ್ಫ್ಯಾಕ್ಟ್ ಚಿಕ್ಕವಳಿದ್ದಾಗ ನಾನು ಫಸ್ಟ್ ನಾನೇ ರಾಧಾ ಆಗಿದ್ದೆ ಒಂದ್ ಜನ್ಮದಲ್ಲಿ ಅಂತೆಲ್ಲ ಹೇಳ್ಕೊಳ್ತಿದ್ದೆ. ಐ ಮೀನ್ ವಾಟ್ ಎವರ್ ಇಟ್ ಇಸ್, ಮಹಾಭಾರತದಲ್ಲಿ ಆಗಿರ್ಬೋದು ಏನೇ ಆಗಿದ್ರು ಕೃಷ್ಣನ್ ಕಥೆಗಳು ಬಂದಾಗ ಐ ಥಿಂಕ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ವೆರಿ ನಾಟಿ ಆಕ್ಚುಲಿ. ಮನೇಲಿ ಏನೇನೋ ಮಾಡಿಟ್ಟಿರ್ತಿದ್ದೆ, ರೆಡ್ ಪೇಂಟ್ ಹಾಕೋದು, ವಾಲ್ ಮೇಲೆ ಅದನ್ನ ಅಂಟಿಸ್ಬಿಟ್ಟಿರೋದು, ಆಮೇಲೆ ಕೇಳಿದ್ರೆ ಇಲ್ಲ ನಾನ್ ಮಾಡೇ ಇಲ್ಲ ಅನ್ನೋದು. ಬೇರೆ ಯಾರು ಇಲ್ಲ ಅಲ್ಲಿ, ನಾನೇ ಮಾಡಿರೋದು. OTT ಸ್ಪೇಸ್ ಬಂದಾಗ ಆ ಒಂದು ಮೊನಾಪಲಿ ಇರುವುದಿಲ್ಲ. ಅನದರ್ ಪಾರ್ಟ್ ಆಫ್ ಬೀಯಿಂಗ್ ಎನ್ ಆಕ್ಟರ್ ಆರ್ ಡಾನ್ಸರ್ ಇಸ್, ಅಂದ್ರೆ ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ದೇನೆ ಟೈ ಆಗೋ ಇನ್ನೊಂದು ಆಸ್ಪೆಕ್ಟ್ ಏನಂದ್ರೆ ಬೀಯಿಂಗ್ ಫಿಟ್. ಬಿಕಾಸ್ ಹುಷಾರ್ ತಪ್ಪದಾಗಿರಬಹುದು, ಅನ್ಹೆಲ್ದಿ ಆಗಿ ಫೀಲ್ ಮಾಡೋದು ವೋಂಟ್ ಹೆಲ್ಪ್ ದ ಪ್ರೊಫೆಷನ್. ನಾವು ಚೂಸ್ ಮಾಡಿರೋ ಪ್ರೊಫೆಷನ್ಗೆ ಹೆಲ್ಪ್ ಆಗಲ್ಲ. ಸೊ ತಂಗಿ ಅವರ ಫಿಟ್ನೆಸ್ ಹೇಗೆ, ಮೇ ಬಿ ನಮ್ಗೆ ಗೊತ್ತಿಲ್ಲದೆ ನೀವು ಯಾವುದೋ ಒಂದು ಏನೋ ಫಾಲೋ ಮಾಡ್ತಿರ್ತೀರಾ, ನಿಮಗೆ ಗೊತ್ತಿಲ್ಲದೆ ನೀವು ಫಿಟ್ನೆಸ್ ಏನೋ ಒಂದು ಫಾಲೋ ಮಾಡ್ತಿರ್ತೀರಾ. ನಿಮ್ಮ ಲೈಫ್ ಸ್ಟೈಲ್, ಡೈಲಿ ರೊಟೀನ್, ಫಿಟ್ನೆಸ್ ಎಲ್ಲ ಹೇಗೆ ಬ್ಲೆಂಡ್ ಮಾಡಿದ್ದೀರಾ? ಫಿಟ್ನೆಸ್ ಅಂತ ಪರ್ಟಿಕ್ಯುಲರ್ಲಿ ಡಾನ್ಸ್ ಅಷ್ಟೇ, ಹೆಚ್ಚಾಗಿ ಡಾನ್ಸೇ ಮಾಡೋದು ನಾನು. ಫಿಸಿಕಲ್ ಆಕ್ಟಿವಿಟಿ ಅಂತ ಬಂದಾಗ ಅಫ್ಕೋರ್ಸ್ ಡಾನ್ಸಿಗೆ ಬೇಕಾದಷ್ಟು ಒಂಚೂರು ಎಕ್ಸಸೈಸಸ್, ವಾರ್ಮ್ ಅಪ್ಗೆ ಅಥವಾ ವಾಟ್ ಎವರ್ ಬಾಡಿ ಸ್ಟ್ರೆಂಥನಿಂಗ್, ಕಂಡೀಷನಿಂಗಿಗೆ ಒಂಚೂರು ಮಾಡ್ತೀನಿ ಅಷ್ಟೇ. ನಾನು ಅಷ್ಟು ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಎಕ್ಸಸೈಸಿಂಗ್, ಆಯ್ತಾ, ನಂಗೆ ಇಷ್ಟ ಇಲ್ಲ. ಕಾಲೇಜಲ್ಲೆಲ್ಲ ವಾರ್ಮ್ ಅಪ್ 1 ಗಂಟೆ ವಾರ್ಮ್ ಅಪ್ ಮಾಡಿಸೋರು, ವಾರ್ಮ್ ಅಪ್ ಅಂದ್ರೆ 5 minutes ಅಲ್ಲಿ ಮಾಡ್ಬೇಕಪ್ಪ ಅಂತ ನಾನು. ಸೊ ಐ ನೆವರ್ ರಿಯಲಿ ಎಂಜಾಯ್ಡ್ ಎಕ್ಸಸೈಸಿಂಗ್. ಐ ಎಂಜಾಯ್ ಡಾನ್ಸಿಂಗ್. ಸೊ ಅದೇ ಹೆಚ್ಚಾಗಿ ನನ್ನ ಫಿಸಿಕಲ್ ಆಕ್ಟಿವಿಟಿ. ವಾಕಿಂಗ್ ನಂಗೆ ತುಂಬಾ ಇಷ್ಟ. ಬೇಕಾದ್ರೆ ಗಂಟೆಗಟ್ಲೆ ವಾಕ್ ಮಾಡ್ತೀನಿ ನಾನು. ಐ ಲವ್ ವಾಕಿಂಗ್. ಮ್ಯೂಸಿಕ್ ಕೇಳ್ಕೊಂಡು ಎಲ್ಲೋ ತಲುಪಿರ್ತೀನಿ. ಸೊ ಅದು ತುಂಬಾ ಇಷ್ಟ. ಅಂಡ್ ಐ ಟ್ರೈ ಟು, ಅಂದ್ರೆ ಈಗ ಬೆಂಗಳೂರಲ್ಲಿ ನಾನು ಒಬ್ಳೇ ಇರೋದು. ಸೊ ದ ಫುಡ್ ಇಸ್ ಡಿಫಿಕಲ್ಟ್. ಪರ್ಟಿಕ್ಯುಲರ್ ಹೆಲ್ದಿ ಫುಡ್ ಮೇಂಟೈನ್ ಮಾಡೋದು ಅಫ್ಕೋರ್ಸ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಐ ಟ್ರೈ ಅಟ್ ಲೀಸ್ಟ್ ಫ್ರೂಟ್ಸ್, ವೆಜಿಟೇಬಲ್ಸ್, ಡ್ರೈ ಫ್ರೂಟ್ಸ್, ವಾಟ್ ಎವರ್ ಐ ಕ್ಯಾನ್ ಟೇಕ್. ಒಂದ್ ದಿನದಲ್ಲಿ ಏನೇನು ತಗೊಳ್ಬಹುದು ಅದನ್ನ ಅಟ್ ಲೀಸ್ಟ್ ನನ್ನ ಸಿಸ್ಟಮ್ ಅಲ್ಲಿ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ನನಗೆ ಸಿಕ್ಕೋ ಫ್ರೀ ಟೈಮ್ ಅಲ್ಲಿ ಐ ಟ್ರೈ ಟು ಗಿವ್ 100% ಟು ಡಾನ್ಸ್. ಅಂದ್ರೆ ಈಗ ಶೂಟ್ ಇದ್ದಾಗ ಸ್ವಲ್ಪ ಕಷ್ಟನೇ. ಐ ಟ್ರೈ ಅಟ್ ಲೀಸ್ಟ್ ಶೂಟ್ ಮುಗ್ದ ಮೇಲೆ ಒಂದು 10-10:30 ಕೆಲವೊಮ್ಮೆ ಮನೆಗೆ ಬಂದು ತಲುಪಿರ್ತೀವಿ. ಅಟ್ ಲೀಸ್ಟ್ ಒಂದು 15 minutes ಏನೋ ಒಂದು ಮಾಡೋಣ ಮಲ್ಗೋದಕ್ಕೆ ಮೊದಲು ಅನ್ನೋ ತರ ಡಾನ್ಸ್ ಮಾಡ್ತೀನಿ ಅಷ್ಟೇ ನಾನು. ಸಮಥಿಂಗ್ ಅಟ್ ಲೀಸ್ಟ್ ನಾನು ಒಂಚೂರು ಬಾಡಿ ಮೂವ್ ಮಾಡಬೇಕು ಅಂತ. ಅದು ಬಿಟ್ಟು 15 ವಿ ಯೂಶಲಿ ಶೂಟ್ 16 to 30th. 1 to 15th ಅಲ್ಲಿ ನಾವು ಬೇರೆ ಅದು ಇದು ಅಂತ ನೋಡ್ಕೊಳ್ತಿರ್ತೀವಿ. ಸೊ ಆ ತರ ಬ್ರೇಕ್ ಸಿಕ್ಕಿದಾಗ 100% ಡಾನ್ಸ್ಗೆ ನಾನು ಕೊಡಬೇಕು, ಡೆಡಿಕೇಟ್ ಮಾಡಬೇಕು ಅನ್ನೋ ಒಂದು ಪ್ರಾಕ್ಟೀಸ್ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ. ಸೊ ಐ ಶುಡ್ ಸಿ ಹೌ ದಟ್ ಗೋಸ್. ಅಂಡ್ ಆಕ್ಟಿಂಗಿಗೆ ನೀವು ಆವಾಗಲೇ ಹೇಳಿದ್ರಿ ನೀವು ರಂಗಭೂಮಿಲೂ ಇದ್ರಿ ಅಂತ, ಅಂಡ್ ಯು ಟುಕ್ ಪರ್ಫಾರ್ಮಿಂಗ್ ಆರ್ಟ್ಸ್. ಮುಂಬೈಯಲ್ಲೂ ಕೂಡ ಯು ವರ್ ಇನ್ ಟು ಥಿಯೇಟರ್ ಅಂತೆಲ್ಲ. You have serial experience, you have film experiences. ಇದೆರಡಕ್ಕೂ somewhere do you feel ರಂಗಭೂಮಿ ಹೆಲ್ಪ್ ಮಾಡಿದ್ರು ಯಾವ ರೀತಿ ಹೆಲ್ಪ್ ಮಾಡಿದೆ ಅನ್ಸುತ್ತೆ? ಸೊ ಐ ಥಿಂಕ್ ಫಸ್ಟ್ ನಾನು ಸಿನಿಮಾ ಮಾಡಿದಾಗ ಐ ಡಿಡ್ಂಟ್ ನೋ, ರಂಗಭೂಮಿ ಏನೂ ಗೊತ್ತಿರಲಿಲ್ಲ. ಒಟ್ಟು ರಾಶಿ ಹೋಗಿ ಏನ್ ಡೈಲಾಗ್ ಇದೆಯೋ ಅದನ್ನ ಟು ದ ಬೆಸ್ಟ್ ಆಫ್ ಮೈ ಎಬಿಲಿಟಿ ನಾನು ಹೇಳ್ತಾ ಇದ್ದೆ ಅಷ್ಟೇ. ರಂಗ್ ಬಿರಂಗಿ ಅಂತ ಕನ್ನಡದಲ್ಲೂ ಒಂದು ಮೂವಿ ಮಾಡಿದೀನಿ. ಸೊ ಆ ಟೈಮಲ್ಲೂ ಅಷ್ಟೇ, ಲೈಕ್ ಐ ಪ್ಲೇಡ್ ದ ಹೀರೋಯಿನ್, ದ ಮೇನ್ ಪಾರ್ಟ್. ಬಟ್ ಅಷ್ಟು ಆಕ್ಟಿಂಗ್ ಹಿಂದೆ ಇಷ್ಟೆಲ್ಲ ಇದೆ ಅಂತ ಗೊತ್ತಿರಲಿಲ್ಲ. ಒಂದು ಡಿಸಿಪ್ಲಿನ್ ಇತ್ತು ಅಷ್ಟೇ, ಟೆಕ್ನಿಕ್ ಗೊತ್ತಿರ್ಲಿಲ್ಲ ನನಗೆ. ಐ ಥಿಂಕ್ ಥಿಯೇಟರ್ ಕಲ್ತ ಮೇಲೆ ಏನಾಯ್ತು ಅಂದ್ರೆ ಅಟ್ ಲೀಸ್ಟ್ ನನ್ ಈ ಒಂದು ಪಾತ್ರ ಈ ರೀತಿ ಮಾಡಿದ್ರೆ ಇನ್ನೊಂದು ಪಾತ್ರ ಇನ್ನೊಂದು ರೀತಿ ಮಾಡಬಹುದು ಅನ್ನೋ ಒಂದು ಡಿಫ್ರೆನ್ಸ್ ಗೊತ್ತಾಗಿದೆ. ಯಾವ ರೀತಿಯಲ್ಲಿ ನಾನು ಚಾಲೆಂಜ್ ಮಾಡ್ಕೋಬಹುದು, ಈ ಒಂದು ಸೀನ್ ಅನ್ನ ಎಷ್ಟೋ ರೀತಿಯಲ್ಲಿ ಮಾಡ್ಬೋದಲ್ಲ, ಅದ್ರಲ್ಲಿ 1-2 ರೀತಿ ಸರಿಯಾದ್ದು ಅಂತ ಹೇಗೆ ಕಂಡುಹಿಡಿಯೋದು, ಆ ರೀತಿ ಕೆಲವೆಲ್ಲ ಟೆಕ್ನಿಕ್ಸ್ ನನಗೆ ಗೊತ್ತಾಗಿದೆ. ಅಫ್ಕೋರ್ಸ್ ಇನ್ನು ತುಂಬಾ ಕಲಿಯೋದಿದೆ. ಒಂಚೂರು ಬೇಸಿಕ್ಸ್ ಟಚ್ ಮಾಡಿದೀವಿ ಅಷ್ಟೇ. ನಮ್ಮ ಕಾಲೇಜಲ್ಲೂ ಚೂರು ಬೇಸಿಕ್ಸ್ ಕಲಿಸೋದಕ್ಕೆ ಟೈಮ್ ಸಿಕ್ಕಿರೋದು. ಅಂಡ್ ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ವಿ ಆಸ್ ಅ ಗ್ರೂಪ್. ಜಾಸ್ತಿ ಥಿಯೇಟರ್ ಪ್ರೊಡಕ್ಷನ್ಸ್ ಆಗ್ಲಿ, ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದಾಗ್ಲಿ ಜಾಸ್ತಿ ಮಾಡ್ತಿದ್ವಿ. ಟೆಕ್ನಿಕಲಿ ಕಲ್ತಿರೋದು ಅಂದ್ರೆ ಸ್ವಲ್ಪ ಬೇಸಿಕ್ಸೇ, ಬಟ್ ಇಟ್ ಹ್ಯಾಸ್ ಹೆಲ್ಪ್ಡ್ ಮೀ ಅ ಲಾಟ್. ಐ ಥಿಂಕ್ ಕೀರ್ತಿ ಪಾತ್ರಕ್ಕೆ ಸ್ಪೆಷಲಿ ಐ ವುಡ್ ಸೇ ನಾನು ಥಿಯೇಟರ್ ಮಾಡಿರೋದ್ರಿಂದಲೇ ಐ ವಾಸ್ ಏಬಲ್ ಟು ಎಕ್ಸ್ಪೆರಿಮೆಂಟ್ ದಿಸ್ ಮಚ್. ಇಲ್ಲಾದ್ರೆ ಖಂಡಿತವಾಗ್ಲೂ ಆ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಆ ವಾಯ್ಸ್ ಆಗಲಿ, ಐ ವುಡಂಟ್ ಹ್ಯಾವ್ ಬೀನ್ ಏಬಲ್ ಟು ಅದು ಮುಂದೆ ತರೋದಕ್ಕೆ ಆಗ್ತಿರ್ಲಿಲ್ಲ ನನಗೆ. ಸೊ ಖಂಡಿತ ರಂಗ ಮೂವಿದು ದೊಡ್ಡ ಅಂಡ್
ದ ಥಿಂಗ್ ಇಸ್ ನಾನು ಆಕ್ಟಿಂಗ್ ಸ್ಟಾರ್ಟ್ ಮಾಡಿದ್ದೆ ಡಾನ್ಸ್ ಡ್ರಾಮಾಸ್ ಮೂಲಕ ಆಕ್ಚುಲಿ ಈವನ್ ಬಿಫೋರ್ ಐ ಗಾಟ್ ಇನ್ ಟು ಥಿಯೇಟರ್. ಡಾನ್ಸ್ ಅಲ್ಲಿ ನಾವು ಡಾನ್ಸ್ ಡ್ರಾಮಾಸ್ ಎಲ್ಲ ಮಾಡ್ತಿದ್ವಿ. ಸೊ ಅದರಿಂದಲೇ ಆಕ್ಟಿಂಗ್ ನಾನು ಕಲ್ತಿರೋದು. ವಾಟ್ ಎವರ್ ಬೇಸಿಕ್ಸ್ ಐ ನೋ ಅದೇ ಸ್ಟೇಜ್ ಮೇಲೆ ಕಲ್ತಿರೋದು, ಎಕ್ಸ್ಪೆರಿಮೆಂಟ್ ಮಾಡಿ ಕಲ್ತಿರೋದು. ಸೊ ದಟ್ ಹ್ಯಾಸ್ ಬಿನ್ ಮೈ ಟ್ರೈನಿಂಗ್. ಅಂಡ್ ಡ್ಯಾನ್ಸ್ ಅಲ್ಲೇ ಫಸ್ಟ್ ಆಫ್ ಆಲ್ ಅಭಿನಯ ಅನ್ನೋದು ಇದ್ದೇ ಇರುತ್ತೆ. ಮೂಲಕನೇ ಎಲ್ಲ ಲರ್ನ್ಡ್ ಆಕ್ಟಿಂಗ್ ಸಮ್ವೇರ್ ವಿತ್ ಥ್ರೂ ಡ್ಯಾನ್ಸ್ ಅಂಡ್ ಇದೆಲ್ಲ ಒಂಥರ ಆಡ್ ಆನ್ಸ್ ಆದಂಗೆನೆ. ಅಂಡ್ ನಿಮ್ಮ ಊರಿಂದ ಎಸ್ಪೆಷಲಿ ಸಾಕಷ್ಟು ಜನ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಇದೆ ನಮ್ಮ ಕಲ್ಚರ್ಗೆ, ಈ ಕಲಾವಿದರ ಒಂದು ಕಮ್ಯುನಿಟಿಗೆ. ಅಂಡ್ ವೆರಿ ಫೇಮಸ್ ಸ್ಯಾಕ್ಸಿಫೋನಿಸ್ಟ್ ಕದ್ರಿ ಗೋಪಾಲ್ನಾಥ್ ಸರ್ ಕೂಡ ಇದ್ದಾರೆ. ಹ್ಯಾವ್ ಯು ಮೆಟ್ ಹಿಮ್? ಹೆಂಗೆ? ಐ ಹ್ಯಾಡ್ ದ ಚಾನ್ಸ್ ಟು ಮೀಟ್ ಹಿಮ್. ತುಂಬಾ ಈಸ್ ಅ ವೆರಿ ಸ್ಪಿರಿಚುವಲ್ ಪರ್ಸನ್, ವೆರಿ ಹಂಬಲ್, ವೆರಿ ಸ್ವೀಟ್. ಅಗೇನ್ ನನ್ಗೊಂದು 5-10 minutes ಸಿಕ್ತು ಅಷ್ಟೇ. ನಾನು ಸ್ಕೂಲ್ ಮುಗಿಸಿ ಐ ಜಸ್ಟ್ ವೆಂಟ್, ಐ ಜಸ್ಟ್ ಮೆಟ್ ಹಿಮ್ ಫಾರ್ 5-10 minutes ಒಂದು ಪರ್ಟಿಕ್ಯುಲರ್ ದಿನ. ಅಂಡ್ ಒಂದು ಆರಾ ಇದೆ ಅವರಲ್ಲಿ. ಐ ಹ್ಯಾವೆಂಟ್ ಬೀನ್ ಏಬಲ್ ಟು ಸಿ ಹಿಮ್ ಪರ್ಫಾರ್ಮ್ ಲೈವ್ ಆರ್ ಎನಿಥಿಂಗ್, ಬಟ್ ಅವ್ರನ್ನ ಮೀಟ್ ಮಾಡೋದ್ರಲ್ಲೇ ಆ ಒಂದು ಸ್ಪಿರಿಚುಯಾಲಿಟಿ ಆಗಲಿ, ಯು ಫೀಲ್ ಲೈಕ್ ಯುನೋ ಹೀ ಈಸ್ ಅ ಮ್ಯಾನ್ ಆಫ್, ಅಂದ್ರೆ ಏನೋ ಇದೆ ಇವರಲ್ಲಿ, ಏನೋ ಸಬ್ಸ್ಟೆನ್ಸ್ ಇದೆ ಅಂತ ಅನ್ಸುತ್ತೆ. ಸೊ ಐ ಹ್ಯಾವ್ ಹ್ಯಾಡ್ ದಿ ಆಪರ್ಚುನಿಟಿ. ಅವ್ರು ಅಲ್ಲೇ ಕದ್ರಿ ಗೋಪಾಲ್ನಾಥ್ ಅವರು, ನಾನು ಹುಟ್ಟು ಬೆಳೆದಿರೋದು ಕದ್ರಿಯಲ್ಲೇ. ಸೊ ಅಟ್ ಲೀಸ್ಟ್ ಐ ಹ್ಯಾಡ್ ದಿ ಆಪರ್ಚುನಿಟಿ ಒಂದ್ಸತಿ ಅವ್ರನ್ನ ಮೀಟ್ ಮಾಡೋದಕ್ಕೆ. ಅಂಡ್ ವಾಟ್ ಅ ವಂಡರ್ಫುಲ್ ಇನ್ಸ್ಟ್ರೂಮೆಂಟ್ ಫಸ್ಟ್ ಆಫ್ ಆಲ್ ಅದು. ಅಂಡ್ ಅವ್ರು ಎಷ್ಟು ಪಾಪ್ಯುಲರ್, ಆ ಫೇಸ್ ಅವರೇ ಬರ್ತಾರೆ ನಮ್ಮ ತಲೆಗೆ, ಆ ಥರ ಒಂದು ವಂಡರ್ಫುಲ್ ಐ ಮೀನ್ ಮ್ಯೂಸಿಷಿಯನ್. ನಾನು ಏನು ಮಾತಾಡಂಗಿಲ್ಲ ಆಕ್ಚುಲಿ ಹಂಗೆ ನೋಡೋಕೆ ಹೋದ್ರೆ. ಈಸ್ ದ್ಯಾಟ್ ಬ್ರಿಲಿಯಂಟ್. ನೀವು ಮೂರು ಅಂತ ಮೆನ್ಷನ್ ಮಾಡಿದಾಗ ಐ ಫೀಲ್ ಲೈಕ್ ಆಸ್ಕಿಂಗ್, ಬೆಳೆದಿದ್ದೀರಾ ಅಲ್ಲಿ, ಹುಟ್ಟಿದ್ದೀರಾ, ಬೆಳೆದಿದ್ದೀರಾ, ನಿಮ್ಮ ವ್ಯಕ್ತಿತ್ವಕ್ಕೆ ಕದ್ರಿ ಆ ಊರು, ಆ ಜಾಗ ಎಷ್ಟರ ಮಟ್ಟಿಗೆ ಇನ್ಫ್ಲುಯೆನ್ಸ್ ಮಾಡಿದೆ ಅನ್ಸುತ್ತೆ ನಿಮ್ಮ ವ್ಯಕ್ತಿತ್ವಕ್ಕೆ? ಐ ಥಿಂಕ್ ಒಂದೇನಂದ್ರೆ ಅಲ್ಲಿ ಇಟ್ಸ್ ಸಣ್ಣ ಊರಲ್ವಾ, ಸೊ ಎಲ್ರು ಒಬ್ರಿಗೊಬ್ರು ಗೊತ್ತಿತ್ತು. ಸೊ ನನ್ಗೊಂಥರ ನಾನು ಸ್ಟ್ರೀಟ್ ಅಲ್ಲಿ ಹೋಗ್ತಾ ಎಲ್ಲ ಡಾನ್ಸ್ ಮಾಡ್ಕೊಂಡು ಹೋಗ್ತಿದ್ದೆ. ಈಗ್ಲೂ ಹಾಗೆ ಮಾಡ್ತೀನಿ ಅನ್ಸುತ್ತೆ ನಾನು. ಸೊ ನನ್ಗೆ ಅಷ್ಟು ಅಭ್ಯಾಸ ಆಗ್ಬಿಟ್ಟಿತ್ತು. ಅಂದ್ರೆ ಎಲ್ರು ಸುತ್ತಮುತ್ತ ಎಲ್ರು ಗೊತ್ತಿದ್ದವರೇ ಇದ್ರು. ಆ ಅಂಗಡಿ ಇಟ್ಕೊಂಡಿರೋರು ಅವ್ರು ಗೊತ್ತು, ಈ ಲಾಂಡ್ರಿ ಶಾಪ್ ಅವ್ರು ಗೊತ್ತು. ಸೊ ನಾನ್ ಡಾನ್ಸ್ ಕ್ಲಾಸಿಗೆ ನಾನೇ ನಡ್ಕೊಂಡು ಹೋಗಿ ಬರ್ತಿದ್ದೆ. ಸೊ ಆ ಸ್ಟ್ರೆಚ್ ಅಲ್ಲಿ ನಾನು ಕಲ್ತಿದ್ದೆಲ್ಲ ಡಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ರೋಡಲ್ಲಿ ಬರ್ತಿರ್ತಿದ್ದೆ. ಎಲ್ರು ನಕ್ಕೊಂಡಿರ್ತಿದ್ರು ಅವ್ರ ಪಾಡ್ಗವ್ರು. ಸೊ ಆ ಒಂದು ಬಾಂಧವ್ಯ ಇತ್ತು ಎಲ್ರಿಗೂ. ಅಂಡ್ ಮಂಗಳೂರಿಂದ ಏನೇ ಒಂದ್ ಚಿಕ್ಕ ಮಟ್ಟದಲ್ಲಿ ನಾನು ಅಚೀವ್ ಮಾಡಿದ್ರು ಎಲ್ರು ಸಪೋರ್ಟ್ ಬರೋದು. ಅಂದ್ರೆ ಇವಳು ನಮ್ಮ ಮಂಗಳೂರು ಹುಡುಗಿ ಅಲ್ಲೋಗಿ ಏನೋ ಮಾಡಿ ಬಂದಿದ್ದಾಳೆ ಅನ್ನೋದು ಯಾವಾಗ್ಲೂ ಇರುತ್ತೆ ಮಂಗಳೂರಿನವ್ರಿಗೆ. ಸೊ ಅದು ನನಗೆ ತುಂಬಾ ಖುಷಿ ಕೊಡುತ್ತೆ. ತುಂಬಾ ನಾನು ಪ್ರತಿ ಸಲ ಮಂಗಳೂರಿಗೆ ಹೋದಾಗ್ಲೂ ಅಥವಾ ಏನೋ ಒಂದು ನನ್ನ ಬಗ್ಗೆ ಏನೋ ನ್ಯೂಸ್ ಬಂದಾಗ್ಲೂ ಐ ಥಿಂಕ್ ಈಗ್ಲೂ ಅಷ್ಟೇ ಆ ಸಪೋರ್ಟ್ ಆಗ್ಲಿ, ಆ ಪ್ರೋತ್ಸಾಹ ಆಗ್ಲಿ, ಆ ಪ್ರೀತಿ ಆಗ್ಲಿ ಯಾವಾಗ್ಲೂ ಅವರಿಂದ ನನಗೆ ಸಿಕ್ಕಿದೆ. ಸೊ ಅದಕ್ಕೆ ಅಂಡ್ ಇಲ್ಲಿ ತನಕ ಬರೋದಕ್ಕೂ ಕಾರಣ ಮೇ ಬಿ ಕದ್ರಿ ಮಂಜುನಾಥ ಸ್ವಾಮಿ ಅಂತ ನಾನು ನಂಬ್ತೀನಿ. ಬಿಕಾಸ್ ನಮ್ ದೇವ್ರು ಅವರು, ನಾನು ಅಲ್ಲೇ ಹುಟ್ಟಿ ಬೆಳೆದವಳು. ಯಾವಾಗ್ಲೂ ದೇವಸ್ಥಾನ ಅಂದ್ರೆ ನಾನು ಹೋಗೋದು ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ. ಸೊ ಅವ್ರ ಕೃಪೆಯಿಂದಲೇ ನಾನು ಎಷ್ಟು ದೂರ ಬಂದಿದ್ದೀನಿ ಅಂತ ನಾನು ನಂಬ್ತೀನಿ. ಸೊ ಖಂಡಿತವಾಗ್ಲೂ ನಾನು ಹುಟ್ಟಿ ಬೆಳೆದ ಜಾಗ ನನ್ನ ತನಕ ಕರ್ಕೊಂಡು ಬಂದಿದೆ. ವೆರಿ ಟ್ರೂ. ಅಂಡ್ ಅವಾಗ್ಲೇ ನೀವು ಈ ಕಾಂಪಿಟೇಷನ್ಗೆಲ್ಲ ಹೋಗ್ತಿದ್ದೆಲ್ಲ ಇತ್ತಲ್ಲ, ಅದು ಹೇಗೆ ಅಂದರೆ ವಿಷಯ ಗೊತ್ತಾಗೋದು ವಾಸ್ ವೆರಿ ರೇರ್. ಈ ಥರ ಎಲ್ಲೋ ಕಾಂಪಿಟೇಷನ್ ನಡೀತಿದೆ ಅಂತ ಹೋಗಿ ಅಪ್ಲೈ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಅಥವಾ ಒಂದು ಪ್ಲಾಟ್ಫಾರ್ಮ್ ಸಿಗೋದೇ ಒಂದು ಬಿಗ್ ಥಿಂಗ್ ಆಗ. ಬಟ್ ಇವಾಗ ಕಂಪ್ಯಾರಿಟಿವ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದಿದೆ. ಅದು ಎಂಥ ಪ್ಲಾಟ್ಫಾರ್ಮ್ ಅಂತಂದ್ರೆ ನೀವೆಲ್ಲೂ ಹುಡ್ಕೊಂಡು ಹೋಗೋದೇ ಬೇಡ. ಇಟ್ಸ್ ರೈಟ್ ದೇರ್, ಲೈಕ್ ಆನ್ ಯೋರ್ ಹ್ಯಾಂಡ್, ಐ ಗೆಸ್, ಆನ್ ಯೋರ್ ಪಾಕೆಟ್ ಇಟ್ ಇಸ್ ದೇರ್ ಅನ್ನೋ ಹಾಗೆ. ಸೋಷಿಯಲ್ ಮೀಡಿಯಾದಲ್ಲಿ ಹೌ ಆರ್ ಯು? ನಿಮ್ಮ ಆ್ಯಕ್ಟಿಂಗ್ನ ಇಷ್ಟಪಡೋ, ನಿಮ್ಮ ಡಾನ್ಸ್ನ ಇಷ್ಟಪಡೋ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಆ್ಯಂಡ್ ಒಂಥರ ಇಟ್ಸ್ ಆಲ್ಸೋ ಇವಾಗ ಹೆಂಗೆ ಅಂದರೆ ಒಂದು ನೆಟ್ವರ್ಕಿಂಗ್ ಆಲ್ಸೋ. ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೂ ಹೇಳ್ಬೋದು. ಹೌ ಆರ್ ಯು ವಿತ್ ಸೋಷಿಯಲ್ ಮೀಡಿಯಾ? ಲವ್ ಹೇಟ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಇನಿಷಿಯಲಿ ಶುರು ಮಾಡಿದಾಗ ನನಗೆ ಅಷ್ಟು ಐ ವಾಸ್ ನಾಟ್ ಅ ಫ್ಯಾನ್ ಆಫ್ ಸೋಷಿಯಲ್ ಮೀಡಿಯಾ. ಈಗಲೂ ಅಷ್ಟೇ ನನ್ನ ಪರ್ಸನಲ್ ಲೈಫ್ ನಾನು ಏನು ಶೇರ್ ಮಾಡ್ಕೊಳ್ಳಲ್ಲ. ನನ್ಗೆ ಅದೊಂದು ಭಯ ಇದೆ. ಲೈಕ್ ಐ ಆಮ್ ಅ ಲಿಟಲ್ ಬಿಟ್ ಹೆಸಿಟೆಂಟ್ ಆಫ್ ಸೋಷಿಯಲ್ ಮೀಡಿಯಾ. ಸೊ ಡಾನ್ಸ್, ನನ್ನ ಆಕ್ಟಿಂಗ್ ಏನೇ ಇದ್ರು, ವಾಟ್ ಎವರ್ ಆರ್ಟ್ ರಿಲೇಟೆಡ್ ಏನೇ ಇದ್ರು, ಅಫ್ಕೋರ್ಸ್ ನಾವು ಅದನ್ನ ಮಾಡೋದೇ ಜನರಿಗೋಸ್ಕರ. ಸೊ ಅದನ್ನ ನಾನಲ್ಲಿ ಹಾಕ್ತೀನಿ. ಆ್ಯಂಡ್ ಅದಕ್ಕೆ ಐ ಥಿಂಕ್ ಯಾವಾಗಲೂ ಎಲ್ರಿಂದಾನು ತುಂಬಾನೇ ಪ್ರೀತಿ ಸಿಕ್ಕಿದೆ. ಸೊ ಆ ರೀತಿಯಲ್ಲಿ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಸೋಷಿಯಲ್ ಮೀಡಿಯಾ, ಟಚ್ ಮೀಡಿಯಾ. ವೆರಿ ವೆರಿ ಥ್ಯಾಂಕ್ಫುಲ್. ಬಿಕಾಸ್ ಅದರಿಂದ ಸಿಕ್ಕಿರುವಂತಹ ಒಂದು ಎಕ್ಸ್ಪೋಜರ್ ನೀವು ಹೇಳಿದ ಹಾಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಐ ಥಿಂಕ್ ವೇರ್ ಎವರ್ ಯು ಗೋ, ಫಸ್ಟ್ ಈಗ ಇನ್ಸ್ಟಾಗ್ರಾಮ್ ಲಿಂಕ್ ಕಳಿಸಿ ಅಂತಾರೆ, ಫಾರ್ ದ ಗುಡ್ ಆರ್ ಫಾರ್ ವರ್ಸ್, ವಾಟ್ ಎವರ್ ದಟ್ ಇಸ್. ಸೊ ಅದು ಇಂಪಾರ್ಟೆಂಟ್. ಈಗ ಎಲ್ಲ ಆರ್ಟಿಸ್ಟ್ಗೂ ಅದು ಇಂಪಾರ್ಟೆಂಟ್. ಆ್ಯಂಡ್ ಥ್ಯಾಂಕ್ಫುಲಿ ನನ್ನ
ಸೋಷಿಯಲ್ ಮೀಡಿಯಾದಲ್ಲಿ ಏನಿದೆ ಜನ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ಸೊ ಅಫ್ಕೋರ್ಸ್ ನಮ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಕ್ಕಾಗ್ಲಿ ಆಸ್ ಅನ್ ಆರ್ಟಿಸ್ಟ್ ಮುಂದೆ ಹೋಗೋದಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಅಂಡ್ ಏನೋ ಒಂದು ಮಾಡಿದಾಗ ನಿಮ್ದೇನೋ ರೀಲ್ ಚೆನ್ನಾಗಿದೆ ಅಂದ್ರೆ ಅದನ್ನ ಯಾರೋ ಫಾರ್ವರ್ಡ್ ಮಾಡಿರ್ತಾರೆ, ನಮ್ಗೆ ಗೊತ್ತಿರಲ್ಲ. ಅಂಡ್ ಅಲ್ಲಿಂದ ಲೈಕ್ ಯು ಕ್ಯಾನ್ ಗೆಟ್ ಅನದರ್ ಆಪರ್ಚುನಿಟಿ. ಸೊ ಐ ಥಿಂಕ್ ದಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ಈಗ ಸೋಷಿಯಲ್ ಮೀಡಿಯಾದಿಂದ ಎಷ್ಟೋ ಹೊಸ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಐ ಆಮ್ ಆಲ್ಸೋ ನಂಗೆ ಸ್ವಲ್ಪ ಐ ಆಮ್ ವೆರಿ ಆಫ್ ಇಟ್. 100% ಎಲ್ಲ ಹೇಳಲ್ಲ ನಾನು. ಸೊ ಅಂಡ್ ಐ ನೋ ದಟ್ ಎನಿ ಟೈಮ್ ಇಟ್ ಕ್ಯಾನ್ ಟರ್ನ್ ಅರೌಂಡ್. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯು ನೆವರ್ ನೋ, ಎನಿ ಟೈಮ್ ಅಲ್ಲಿ ಯು ಕ್ಯಾನ್, ಅಂದ್ರೆ ಈಗ ತುಂಬಾ ಪ್ರೀತಿ ಸಿಗ್ತಾ ಇದೆ ಹೌದು, ಯಾವತ್ತಾದ್ರೂ ಐ ಆಮ್ ಆಲ್ವೇಸ್ ಯೋಚನೆ ಯಾವಾಗ್ಲೂ ಇರುತ್ತೆ, ಎನಿ ಟೈಮ್ ಅವ್ರು ಮೇ ಬಿ ಏನೋ ಒಂದು ನನ್ನ ಕಡೆಯಿಂದ ತಪ್ಪಾಗಬಹುದೇನೋ, ಬಟ್ ಇಟ್ ಕ್ಯಾನ್ ಎಸ್ಕಲೇಟ್. ಆ ಪ್ರೀತಿ ಏನಿದೆಯೋ ಅದು ಕಂಪ್ಲೀಟ್ ಆಗಿ ಹೇಟ್ ಕೂಡ ಆಗ್ಬೋದು ಅನ್ನೋ ಒಂದು ಭಯ ಯಾವಾಗ್ಲೂ ಇದೆ. ಬಿಕಾಸ್ ನಾನು ಸೈಕಾಲಜಿ ಬೇರೆ ಓದಿರೋದಲ್ಲ. ಸೊ ಒಂದಷ್ಟು ಕೇಸಸ್ ವಾಟ್ ಎವರ್ ವಿವ್ ಸೀನ್. ಸೊ ಅದರಿಂದಾಗಿ ಐ ಆಮ್ ಆಲ್ವೇಸ್ ಲಿಟಲ್ ವೆರಿ ಸ್ವಲ್ಪ ದೂರ ಇರ್ತೀನಿ ನಾನು. ಬಟ್ ಥ್ಯಾಂಕ್ಫುಲಿ ಅಂಟಿಲ್ ನಾವು ನನಗೆ ಐ ಮೀನ್ ಒಳ್ಳೇದೇ ಆಗಿದೆ ಸೋಷಿಯಲ್ ಮೀಡಿಯಾದಿಂದ. ಅಂಡ್ ಕರೆಂಟ್ಲಿ ನೀವು ವರ್ಕ್ ಮಾಡ್ತಿರೋ ಪ್ರಾಜೆಕ್ಟ್ಸ್, ಹಾಗೆ ಮುಂದೆ ಈ ತರ ಪ್ರಾಜೆಕ್ಟ್ಸ್ಗೆ ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ದಟ್ ಅಂತ ಇದ್ರೆ ನಮ್ ಜೊತೆ ಹಂಚ್ಕೊಳ್ಳೋದಾದ್ರೆ ವಾಟ್ ಆರ್ ಯು ವರ್ಕಿಂಗ್ ನೌ ಅಂಡ್ ವಾಟ್ಸ್ ನೆಕ್ಸ್ಟ್? ಐ ಆಮ್ ಕರೆಂಟ್ಲಿ ವರ್ಕಿಂಗ್ ಆನ್ ಡಾನ್ಸ್. ಅಂದ್ರೆ ಸ್ವಲ್ಪ ಸಮಯ ಆಗಿತ್ತು ಡಾನ್ಸ್ ಶೋಸ್ ಮಾಡಿದೆ. ಸೊ ರೀಸೆಂಟ್ಲಿ ಐ ಟ್ರೈಡ್ ಡೂಯಿಂಗ್ ಅ 1 hour ಶೋ, ಟ್ರೈಡ್ ಗೆಟಿಂಗ್ ಬ್ಯಾಕ್ ಟು ಡಾನ್ಸ್. ಅಂದ್ರೆ 1 hour ಶೋ ಮಾಡೋಷ್ಟು ಪ್ರಾಕ್ಟೀಸ್ ಮಾಡೋದಕ್ಕೆ ಸಮಯ ಸಿಗ್ತಾ ಇರ್ಲಿಲ್ಲ. ಸೊ ಸ್ವಲ್ಪ ಅದಕ್ಕೆ ಟೈಮ್ ಕೊಡ್ತಾ ಇದ್ದೆ. ಅದ್ಬಿಟ್ಟು ಒಂದು ಫಿಲ್ಮ್ ಸ್ವಲ್ಪ ಮಾತುಕತೆಯಲ್ಲಿತ್ತು. ಲೆಟ್ಸ್ ಸಿ, ಅಂದ್ರೆ ದೇರ್ಸ್ ನಥಿಂಗ್ ದಟ್ ಐ ಕ್ಯಾನ್ ಇದೇ ಮಾಡ್ತಾ ಇದ್ದೀನಿ ಅಂತ ಹೇಳುವಂತದ್ದು ಯಾವ್ದು ಇಲ್ಲ. ಬಟ್ ಕರೆಂಟ್ಲಿ ಮೋಸ್ಟ್ ಆಫ್ ಮೈ ಟೈಮ್ ಇಸ್ ಅಗೇನ್ ಲಕ್ಷ್ಮೀ ಬಾರಮದಲ್ಲೇ ಹೋಗ್ತಾ ಇದೆ. ಬಿಕಾಸ್ ಸ್ವಲ್ಪ ಬೇರೆ ತರಾನು ಬರ್ತಾ ಇದೆ. ಈಗ ಒಂದು ಹೊಸ ಶೇಡ್ ತಂದಿದ್ದಾರೆ ಕೀರ್ತಿಯಲ್ಲಿ. ಸೊ ಸದ್ಯಕ್ಕೆ ಲಾಟ್ ಆಫ್ ಟೈಮ್ ಇಸ್ ಗೋಯಿಂಗ್ ಇನ್ ದಟ್. ಅಂಡ್ 7 days ಟೆಲಿಕಾಸ್ಟ್ ಕೂಡ ನಡೀತಾ ಇದೆ ಈಗ ಸದ್ಯಕ್ಕೆ. ಸೊ ಹಾಗಾಗಿ ಶೂಟಿಂಗ್ ಡೇಸೇ ಜಾಸ್ತಿ ನಡೀತಾ ಇದೆ. ಸೊ ಅದು ಬಿಟ್ಟಾಗ ಹೆಚ್ಚಾಗಿ ಡಾನ್ಸ್ಗೆ ಫೋಕಸ್ ಮಾಡ್ತಾ ಇದ್ದೀನಿ ನಾನು ಸದ್ಯಕ್ಕೆ. ಸೊ ನಥಿಂಗ್ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಸದ್ಯಕ್ಕೆ ಯಾವುದು ಹೇಳೋ ಅಂತದ್ದಿಲ್ಲ. ಒಂದ್ ಕಡೆ ಕೀರ್ತಿಗೆ ರೆಕಗ್ನಿಷನ್ ಎಲ್ಲ ಸಿಗಕ್ಕೆ ಶುರು ಆಯ್ತು. ಅಂಡ್ ಆಲ್ಸೋ ಆ ಒಂದು ರೆಕಗ್ನಿಷನ್ ಇಂದ ನೀವು ಸಾಕಷ್ಟು ಜನರಿಗೆ ಪರಿಚಯ ಆಗ್ತಾ ಹೋಗ್ತೀರಾ, ನಿಮ್ಮೆಲ್ಲೇ ಹೋದ್ರು ಕಂಡಿಡಿಯಕ್ಕೆ ಶುರು ಮಾಡ್ತಾರೆ. ಇದೆಲ್ಲದ್ರ ಮಧ್ಯೆ ನೀವು ಐ ಗೆಸ್ ಚಾನೆಲ್ ಈವೆಂಟ್ ಥ್ರೂನೇ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಫ್ಲಾಗ್ ಹಾಯ್ಸ್ಟ್ ಮಾಡೋದಿರ್ಬಹುದು, ಅದೆಲ್ಲ ಆಯ್ತು. ಅಂದ್ರೆ ಆ ಮೂಮೆಂಟ್ಸ್ ಎಲ್ಲ ಹೇಗೆ ಅನ್ಸುತ್ತೆ? ಲೈಕ್ ಅನ್ಕೊಂಡಿರಲ್ಲ ಅಲ್ವಾ ನಾವು, ಯು ವಿಲ್ ಬಿ ಜಸ್ಟ್ ಆಕ್ಟಿಂಗ್ ಫೋಕಸ್ಡ್ ಆನ್ ಶೂಟ್ ಈ ತರ ಎಲ್ಲ. ಯಾವ್ದೋ ಒಂದು ಸಣ್ಣ ಈವೆಂಟ್ ಹಿಂಗೆ ಗ್ಯಾಪ್ ಅಲ್ಲಿ ಹೋಗಿ ಬಂದು ಜನರನ್ನ ಮೀಟ್ ಮಾಡಿದ್ದು, ಫ್ಲಾಗ್ ಹಾಯ್ಸ್ಟ್ ಮಾಡಿದ್ದು, ಹೌ ಇಸ್ ಇಟ್? ಐ ಥಿಂಕ್ ನಾನ್ ಫ್ಲಾಗ್ ಹಾಯ್ಸ್ಟ್ ಮಾಡಿದೆ ಅನ್ನೋದಕ್ಕಿಂತಲೂ ಆ ಸ್ಕೂಲ್ ನೋಡಿ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ವೆರಿ ನೈಸ್ಲಿ ಕಂಡಕ್ಟೆಡ್ ಆ ಸ್ಕೂಲ್. ನಮ್ಮ ಇಂಡಿಯನ್ ವ್ಯಾಲ್ಯೂಸ್ ಏನಿದೆಯೋ, ಫೆಸ್ಟಿವಲ್ಸ್ ಏನಿದೆಯೋ, ಅದ್ರ ಮಹತ್ವ ಏನಿದೆ, ಅದನ್ನ ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಅದ್ರ ಹಿಂದೆ ಏನೇನ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಬೇರೆ ಬೇರೆ ಕಡೆಯಲ್ಲಿ, ಇದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಟ್ಸ್ ಅ ವೆರಿ ಸ್ಮಾಲ್ ಸ್ಕೂಲ್ ಆಯ್ತಾ ನಾನು ಹೋಗಿದ್ ಸ್ಕೂಲ್. ಅಂಡ್ ಮಕ್ಕಳು ಕೂಡ ತುಂಬಾ ಅಂದ್ರೆ ತುಂಬಾ ಈಗ ಮಕ್ಕಳಲ್ಲಿ ಇನೋಸೆನ್ಸ್ ಕಡಿಮೆ ಅನ್ಸುತ್ತೆ ನನಗೆ. ಬಟ್ ಆ ಮಕ್ಕಳಲ್ಲಿ ತುಂಬಾ ಅಂದ್ರೆ ತುಂಬಾ ಇನೋಸೆನ್ಸ್ ಇತ್ತು. ದೇ ವರ್ ಸೋ ಸ್ವೀಟ್. ಟೀಚರ್ಸ್ ಆಗ್ಲಿ ಮಕ್ಕಳಾಗ್ಲಿ ಒಂಥರ ಒಂದು ಫ್ಯಾಮಿಲಿ ತರ ಇದ್ರು ಎಲ್ರು. ಅಂಡ್ ನಾನು ಹೋದಾಗ ವರಮಹಾಲಕ್ಷ್ಮಿ ಕೂಡ ಸೆಲೆಬ್ರೇಟ್ ಮಾಡಿದ್ರು. ಅವರು ನನ್ನ ಕೈಯಲ್ಲೇ ಪೂಜೆ ಮಾಡಿಸಿದ್ರು, ರಂಗೋಲಿ ಎಲ್ಲ ಹಾಕಿದ್ರು. ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಅಲ್ಲೇ ಪಕ್ಕದಲ್ಲಿ ಅವರು ಒಂದು ಫಾರ್ಮ್ ತರ ಮಾಡಿದ್ದಾರೆ, ಅಲ್ಲಿ ಫ್ರೂಟ್ಸ್ ಎಲ್ಲ ಬೆಳೆಸ್ತಾ ಇದಾರೆ ಅವರೇ ಮಕ್ಕಳೇ. ಅದಕ್ಕೆ ಏನೋ ಗೊಬ್ಬರ ಅದೆಲ್ಲ ಹಾಕಿ ಹೆಲ್ಪ್ ಮಾಡ್ತಾರೆ. ಸೊ ಆ ಒಂದು ವಾತಾವರಣ ಏನಿದೆಯೋ ಅದನ್ನ ನಾನು ಮೊದಲು ನೋಡಿರ್ಲಿಲ್ಲ. ಈ ತರದ್ದು ಸ್ಕೂಲ್ ಇದೆ, ಇಷ್ಟು ಚೆನ್ನಾಗಿ ನಡೆಸ್ತಾ ಇದಾರೆ. ಅಂಡ್ ಇಟ್ಸ್ ಅ ಹಸ್ಬೆಂಡ್ ಅಂಡ್ ವೈಫ್. ಈಗ ಅವ್ರ ಮಗಳು ನಡೆಸ್ತಾ ಇದಾರೆ ಅನ್ಸುತ್ತೆ. ಸೊ ಅವರು ಸಿಂಪಲ್ ಆಗಿ ಈ ತರ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿ ಇಷ್ಟು ಚೆನ್ನಾಗಿ ನಮ್ಮ ಭಾರತೀಯ ಕಸ್ಟಮ್ಸ್ ಟ್ರೆಡಿಷನ್ಸ್ ಏನಿದೆ ಅದನ್ನೆಲ್ಲ ಹೇಳ್ಕೊಡ್ತಾ, ಮಕ್ಕಳಿಗೆ ಒಂದೊಳ್ಳೆ ವ್ಯಾಲ್ಯೂ ಸಿಸ್ಟಮ್, ಮಾರಲ್ ಸಿಸ್ಟಮ್ ಹೇಳ್ಕೊಡ್ತಾ, ನಮ್ಮ ಅಗ್ರಿಕಲ್ಚರ್ ಇದನ್ನ ಹೇಗೆ ಬೆಳೆಸೋದು ಅದನ್ನೆಲ್ಲ ಹೇಳ್ಕೊಟ್ಟು ಇಷ್ಟು ಚೆನ್ನಾಗಿ ಒಂದು ಶಾಲೆ ನಡೆಸ್ತಾ ಇದ್ದಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಸೊ ದಟ್ ವಾಸ್ ವೆರಿ ಸ್ಪೆಷಲ್. ನನಗೆ ಆ ಥರ ಒಂದು ಡಿಸ್ಕವರ್ ಮಾಡಿದ್ದು ವಾಸ್ ವೆರಿ ಸ್ಪೆಷಲ್. ಆ್ಯಂಡ್ ಮಕ್ಕಳು ಕೂಡ ದೇ ವರ್ ಸೋ ಸ್ವೀಟ್. ನಂಗೆ ಫ್ಲವರ್ಸ್ ಎಲ್ಲ ಕೊಟ್ಟರು ಹೋಗ್ತಾ. ಅದೇನೋ ಚಿಕ್ಕದಾಗಿ ಒಂದು 3-4 ಫ್ಲವರ್ ಅಂದ್ರೆ ಅಲ್ಲೇ ಬೆಳೆಸ್ತಾರಲ್ವಾ, ಅಲ್ಲಿಂದಲೇ ಒಂದು 4-5 ಫ್ಲವರ್ಸ್ ತಗೊಂಡು ಅದರಲ್ಲೇ ಒಂದು ಚಿಕ್ಕ ಬುಕ್ಕೆ ಮಾಡಿ ನನಗೆ ಕೊಟ್ಟರು ಹೋಗ್ತಾ.
ಸೊ ಐ ವಾಸ್ ವೆರಿ ವೆರಿ ಹ್ಯಾಪಿ. ಈ ತರ ಐ ಮೀನ್ ಆ ಇನ್ನಸೆನ್ಸ್ ಆಗ್ಲಿ ಆ ಒಂದು ಪ್ರೀತಿ ಮಕ್ಕಳಿಂದ ನಾನು ಫಸ್ಟ್ ಟೈಮ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಸೊ ಅದು ತುಂಬಾ ಖುಷಿ ಆಯ್ತು. ಅಂಡ್ ಆಫ್ ಕೋರ್ಸ್ ಇಟ್ಸ್ ಅನ್ ಆನರ್. ನಾವು ಹೋಗಿ ಭಾರತದ ಫ್ಲಾಗ್ ಹಾಯ್ಸ್ಟ್ ಮಾಡೋ ಒಂದು ಅವಕಾಶ ಕಲರ್ಸ್ ಕನ್ನಡ ಕಡೆಯಿಂದ ಸಿಕ್ಕಿದ್ದು ಅಂದ್ರೆ ಇಟ್ ಇಸ್ ವೆರಿ ವೆರಿ ಆನರಬಲ್. ಅದು ತುಂಬಾ ಖುಷಿ ಇತ್ತು. ಬಟ್ ದಿಸ್ ಐ ಹ್ಯಾಡಂಟ್ ಎಕ್ಸ್ಪೆಕ್ಟೆಡ್. ತುಂಬಾ ಖುಷಿ ಆಯ್ತು. ಅದರ ಒಂಥರ ಅದಕ್ಕೆ ವಿ ಕ್ಯಾನ್ ಆಲ್ಸೋ ಸೇ ಸ್ಮಾಲ್ ವಿನ್ಸ್ ಅಂತ ಹೇಳ್ತಾರಲ್ಲ, ಸಣ್ಣ ಸಣ್ಣ ಗೆಲುವು. ಅದರಲ್ಲಿ ನಾವು ಈಗ ನಾವು ಓದ್ ಬೆಳೆದಿರ್ತೀವಲ್ಲ ಕಾಲೇಜ್ ಎಸ್ಪೆಷಲಿ, ಅದೊಂಥರ ಅನದರ್ ಸ್ಮಾಲ್ ವಿಕ್ಟ್ರಿ ಅಂತ ಹೇಳ್ಬೋದು. ನಾವು ಓದಿದ ಕಾಲೇಜೇ ನಮ್ಮನ್ನ ಕರೆದು ಸ್ಟೇಜ್ ಮೇಲೆ ಕೂರಿಸಿ ಒಂದು ನಮ್ ಕಾಲೇಜಲ್ಲಿ ಓದಿದ್ದ ಸ್ಟೂಡೆಂಟ್ ಅಂತ ಹೇಳೋದಿದೆ, ಅದು ಆ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೆ. ಆ ಸ್ಮಾಲ್ ವಿನ್ಸ್ ಹೇಗಿತ್ತು ಬೀಯಿಂಗ್ ದ ಗೆಸ್ಟ್ ಯುವರ್ ಓನ್ ಕಾಲೇಜ್? ನಾನು ಅಲ್ಲೂ ಹೇಳ್ದೆ, ಬಿಕಾಸ್ ಅದೇ ಸ್ಟೇಜ್ ಅಲ್ಲಿ ನಾನು ಡಾನ್ಸ್ ಮಾಡ್ತಿದ್ದೆ, ಏನೇನೋ ಮಾಡಿದೀವಿ ನಾವು ಆಯ್ತಾ, ಆಲ್ ಸಾರ್ಟ್ಸ್ ಆಫ್ ಎಕ್ಸ್ಪೆರಿಮೆಂಟ್ಸ್. ಸೊ ಅಲ್ಲೇ ಜನ ನೋಡಿ ನಮ್ಮನ್ನ ನಕ್ಕಿದ್ದಾರೆ ಕೂಡ, ಯುನೋ ಅಲ್ಲೇ ಪ್ರೈಸ್ ಕೂಡ ತಗೊಂಡಿದೀವಿ. ಸೊ ಅದೇ ಸ್ಟೇಜ್ ಅಲ್ಲಿ ಕರೆದು ಸ್ಪೀಚ್ ಕೊಡಬೇಕು ಅಂತ ಹೇಳಿದಾಗ ಇಟ್ ವಾಸ್ ಅ ವೆರಿ ಸರ್ರಿಯಲ್ ಎಕ್ಸ್ಪೀರಿಯನ್ಸ್. ಅಂಡ್ ಎಂಜಾಯ್ ಮಾಡಿದೆ ನಾನು, ಬಿಕಾಸ್ ಆ ಟೀಚರ್ಸ್ ಬಗ್ಗೆ ಮಾತಾಡೋದು, ಮಕ್ಕಳ ಬಗ್ಗೆ ಅಲ್ಲಿ ನಾವಿದ್ದಾಗ ಮಾತಾಡಿದ್ದು, ಇಟ್ ವಾಸ್ ವೆರಿ ಹ್ಯಾಪಿ. ನನಗೆ ತುಂಬಾ ಖುಷಿ ಕೊಟ್ಟ ಒಂದು ಮೊಮೆಂಟ್ ಅದು. ಬಟ್ ಅದಕ್ಕಿಂತ ಜಾಸ್ತಿ ಅದು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ದಿಸ್ ವಾಸ್ ಅ ಪರ್ಟಿಕ್ಯುಲರ್ ಇವೆಂಟ್, ಪ್ರಿ ಯೂನಿಕ್ ಅನ್ನೋ ಇವೆಂಟ್ಗೆ ನನ್ನನ್ನು ಗೆಸ್ಟ್ ಆಗಿ ಕರೆದಿದ್ರು. ಬಟ್ ದೆನ್ ಅಲ್ಲಿಂದ ನನ್ನನ್ನು ನೋಡಿ ದೇ ಕಾಲ್ಡ್ ಇನ್ 5 people ಫ್ರಮ್ ದ ಹಿಸ್ಟ್ರಿ ಆಫ್, ಅಂದ್ರೆ ಇಲ್ಲಿ ತನಕ ಆಗಿರುವಂತ ಎಲ್ಲ ಬ್ಯಾಚಸ್ ಅಲ್ಲಿ ಇನ್ ದ ಯೂತ್ 5 ಜನರಿಗೆ ಯೂತ್ ಐಕಾನ್ ಅಂತ ಪ್ರಶಸ್ತಿ ಕೊಟ್ರು ಅಲಾಯ್ಷಿಯಸ್ ಕಡೆಯಿಂದ. ಇಟ್ಸ್ ಅ ವೆರಿ ಹ್ಯೂಜ್ ಇನ್ಸ್ಟಿಟ್ಯೂಷನ್ ಅಲಾಯ್ಷಿಯಸ್, ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂತ ಇನ್ಸ್ಟಿಟ್ಯೂಷನ್. ಅಂಡ್ ಅದರಲ್ಲಿ ಅಲಾಯ್ಷಿಯಸ್ ಐಕಾನ್ ಅಂತ ಮುಂಚೆ ತಗೊಂಡಿರೋ ಹೆಸರುಗಳೆಲ್ಲ ನೋಡಿದ್ರೆ ಇಟ್ಸ್ ವೆರಿ ವೆರಿ ಇನ್ಸ್ಪೈರಿಂಗ್. ಸೊ ಅಂಥದ್ರಲ್ಲಿ ಯೂತ್ಗೆ ಅಂತ ಈಗ ಸದ್ಯಕ್ಕೆ ಅಚೀವ್ ಮಾಡ್ತಾ ಇರೋರು ಕರೆಂಟ್ ಆಗಿ ಅಂತ 5 ಜನರಿಗೆ ಮಾತ್ರ ಕರೆದು ಫಸ್ಟ್ ಇಯರ್ ರೆಕಗ್ನೈಸ್ ಮಾಡಿದ್ರು. ಆ ಫಸ್ಟ್ ಬ್ಯಾಚ್ ಅಲ್ಲಿ ನನ್ನನ್ನ ಇನ್ಕ್ಲೂಡ್ ಮಾಡಿದ್ರು. ಸೊ ದ್ಯಾಟ್ ವಾಸ್ ವೆರಿ, ನನ್ ಆನೆಸ್ಟ್ಲಿ ಸ್ಟೇಜ್ ಮೇಲೆ ಕೂತಾಗ್ಲೂ ಐ ಡೋಂಟ್ ಡಿಸರ್ವ್ ದಿಸ್ ಅಂತಲೇ ಅನಿಸ್ತಾ ಇತ್ತು. ಬಟ್ ದೇ ಮೇಡ್ ಮೀ ಫೀಲ್ ವೆರಿ ಲವ್ಡ್. ಒಂಥರ ಅಪ್ಪ ಅಮ್ಮನಿಂದ ಅಪ್ರಿಸಿಯೇಷನ್ ಸಿಗುತ್ತಲ್ಲ ಮಕ್ಕಳಿಗೆ, ಹಾಗ ಅನಿಸ್ತು. ಸೊ ಇಟ್ ಫೆಲ್ಟ್ ವೆರಿ ವೆರಿ ನೈಸ್, ವೆರಿ ಬ್ಯೂಟಿಫುಲ್. ಅಂದ್ರೆ ನೀವು ಹೇಳ್ತಿದ್ರೆ ನಂತರ ವಿ ಕ್ಯಾನ್ ಇಮ್ಯಾಜಿನ್ ಆರ್ ವಿ ಕ್ಯಾನ್ ಫೀಲ್ ಹೇಗಿರ್ಬೋದು ಆ ಭಾವನೆ ಸ್ಟೇಜ್ ಮೇಲೆ ಕೂತಾಗ ಅಂತ. ನಾಟ್ ಜಸ್ಟ್ ದಿಸ್ ತನ್ವಿ, ನೀವು ಮಾಡೋ ಪ್ರತಿಯೊಂದು ಏನಂತಾರೆ ಆರ್ಟ್ ಇದೆ, ಪೀಪಲ್ ಹ್ಯಾವ್ ಲವ್ಡ್ ಅಂಡ್ ಐ ವಿಶ್ ಯು ಗೆಟ್ ಓನ್ಲಿ ದ್ಯಾಟ್. ಆ್ಯಂಡ್ ಆಲ್ಸೋ ಏನಂತಾರೆ ಸಾಕಷ್ಟು ಆಪರ್ಚುನಿಟೀಸ್ ಸಿಗಲಿ ನಿಮ್ಮನ್ನು ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದಕ್ಕೆ, ಸಾಕಷ್ಟು ಪಾತ್ರಗಳನ್ನ ಮಾಡಿ. ಆ್ಯಂಡ್ ಪ್ಲೀಸ್ ಟೈಮ್ ಮಾಡ್ಕೊಂಡು ಡ್ಯಾನ್ಸ್ ವಿಡಿಯೋಸ್ ಮಾಡಿ. ದೇರ್ ಇಸ್ ಅ ಬಿಗ್ ಫ್ಯಾನ್ ಬೇಸ್ ಇನ್ಕ್ಲೂಡಿಂಗ್ ಮೀ. ಒಂಥರ ದೇರ್ ಆರ್ ಡೇಸ್, ನಾನು ಸೇಯಿಂಗ್ ಇಟ್ ವೆರಿ ಪರ್ಸನಲಿ, ಹೋಗಿ ನಿಮ್ಮ ಪ್ರೊಫೈಲ್ ನಾನು ಸ್ಟಾಕ್ ಮಾಡಿರೋದಿದೆ. ಐ ನೋ ಯುವರ್ ಸ್ಟೆಪ್ಸ್ ನಾವು ಇದಾದ್ಮೇಲೆ. ರಿಯಲಿ ನಂಗೆ ತುಂಬಾ ಖುಷಿ ಆಗ್ತಿದೆ ಕೇಳ್ತಾ, ಬಿಕಾಸ್ ಸೋಷಿಯಲ್ ಮೀಡಿಯಾ ನಾನು ಅಷ್ಟು ಯಾವತ್ತು ಸೀರಿಯಸ್ ಆಗಿ ತಗೊಂಡಿಲ್ಲ. ಲೈಕ್ ಇಟ್ ವಾಸ್ ಜಸ್ಟ್ ಫಾರ್ ಮೀ ಅ ಪ್ಲಾಟ್ಫಾರ್ಮ್. ನನ್ನ ಮನ್ಸಲ್ಲಿ ಏನ್ ನಡೀತಾ ಇದೆ ಅದನ್ನ ಹೊರಗೆ ಹಾಕ್ಬೇಕು ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ ನನಗೆ. ಬಟ್ ಇಷ್ಟು ಅಂದ್ರೆ ನೀವು ಇಷ್ಟು ನೆನ್ಪಿಟ್ಕೊಂಡು ಈ ಪೀಸಸ್ ನ ಹೇಳ್ತಾ ಇದ್ದೀರಾ ಅಂದ್ರೆ ನನಗೆ ಇಟ್ ಇಸ್ ವೆರಿ ವೆರಿ ಸ್ಪೆಷಲ್. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ವಿ ವಿಶ್ ದಟ್ ನೀವು ಕನ್ಸ್ ಕಂಡಿರುವಂತಹ ಪಾತ್ರಗಳು ಸಿಗ್ಲಿ, ಅಥವಾ ನಿಮಗೆ ನೀವೇ ಕನ್ಸ್ ಕಂಡಿರ್ಲೂಬಾರ್ದು ಅಂತ ಒಳ್ಳೊಳ್ಳೆ ಪಾತ್ರಗಳು ಸಿಗ್ಲಿ, ಕಥೆ ಸಿಗ್ಲಿ. ಸ್ಟೇ ಹೆಲ್ದಿ ಅಂಡ್ ಡೂ ಮೋರ್ ಪ್ರಾಜೆಕ್ಟ್ಸ್. ಆಲ್ ದ ವೆರಿ ಬೆಸ್ಟ್ ನಮ್ಮ ಟೀಮ್ ಪರವಾಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಇಲ್ಲಿ ಕರೆದಿದ್ದಕ್ಕೆ. ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಏನೋ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಹೊರಗೆ ತಂದ್ರಿ ನನ್ನಿಂದ. ಸೊ ಇಟ್ ವಾಸ್ ವೆರಿ ವೆರಿ ನೈಸ್. ಥ್ಯಾಂಕ್ ಯು. ನೈಸ್ ಟು ನೋ ಯು. ಥ್ಯಾಂಕ್ ಯು.